ನೋಡಲಾಗದೆ ದೇವ ನೋಡಲಾಗದೆ ಕೂಡಿ ನಿನ್ನ ದಿಟ್ಟಿ ಮೂರು ನಾಡಲೇಸ ಮಾಡಲೆನ್ನ ಮಿಸುಕಲಿಯದೆನ್ನ ಮೋಹ ವಿರಸವೆಂಬ ವನ ರುಹಿ ಬಸಿತವೆನಿಸಿ ರುದ್ರ ನಿನ್ನ ನುಸಲವೈನಿ ನೇತ್ರದಿಂದೆ ನೋಡಲಾಗದೆ ದೇವ ನೋಡಲಾಗದೆ. ಶ್ರೀ ಶ್ರೀ ಸದ್ಗುರುನಾಥ್ ಮಾಧವಾನಂದ ಪ್ರಭುಜಿಗಳ ದಿವ್ಯ ಚರಣಂಗಗಳಲ್ಲಿ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೆ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಶಿವಶರಣರು ಹಾಗೆ ಎದುರುಗಡೆ ಕುಳಿತಂಥ ಶಿವ ಭಕ್ತರು ಶಿವಶರಣೀಯರಿಗೂ ಅನೇಕ ವಂದನೆಗಳು. ಕಾಯವಿಡಿದಾತ್ಮ ರಾಶಿಗೆ ಪರತರ ಮುಕುತಿ ಗೋಪಾಯವಿದು ನಿಜ ಶಿವಮಂತ್ರವಣ ಅಂತ ಶಿವಕಾರುಣಿ ಸ್ಥಳ 4ನೇ ಪದ್ಯದೊಳಗೆ ಹೇಳಿದ್ದಾರೆ. ಕಾಯವಿಡಿದಾತ್ಮ ರಾಶಿಗೆ ಮನುಷ್ಯನ ಜನ್ಮವನ್ನು ಎತ್ತಿಕೊಂಡು ಬಂದಂಥ ಎಲ್ಲ ನರಮಾನವರಿಗೆ ಕಾಯವಿಡಿದಾತ್ಮ ರಾಶಿಗೆ ಪರತರ ಮುಕುತಿ, ಆ ಪರಮ ಶಾಂತಿಯನ್ನು, ಆ ಗುರುಪಾದವನ್ನು, ಆ ಪರಮಾತ್ಮನ ಸೇರೋದು ಅಂದ್ರೆ ಅವನನ್ನು ಸ್ಮರಣೆ ಮಾಡು. ನಿಜ ಶಿವ ಮಂತ್ರವನ ಅವನು ಕೂಡಬೇಕಾದ್ರೆ, ಅವನ ತಿಳ್ಕೋಬೇಕಾದ್ರೆ ಏನು ಬೇಕಪ್ಪ ಅಂತಂದ್ರೆ ಆ ಓಂ ನಮಃ ಶಿವಾಯ ಅನ್ನುವಂಥ ಮಹಾಮಂತ್ರನ ಬೇಕು. ಗೋಪಾಯವಿದು ನಿಜ ಶಿವ ಮಂತ್ರವನ ಅಂತ ಹೇಳಿದರು. ನಮ್ಮ ಭೀಮಣ್ಣಶಾಸ್ತ್ರಿ ಎಲ್ಲದನ್ನು ಬಿಡಿಸಿ ಹೇಳಿದ್ದಾರೆ. ನಾವು ಏನರ ಹೇಳಕ್ಕೆ ಹೋದ್ವಿ, ಆ ಕಡೆ ಹೋದೆವು, ಇರಲಿ. ಮನುಷ್ಯನಾಗಿ ಹುಟ್ಟಿ ಬಂದ ಬಳಿಕ ಎಲ್ಲರೂ ಆ ನಾಮಸ್ಮರಣೆಯನ್ನು ಮಾಡಬೇಕನ್ನುವಂಥ ಮಾತನ್ನು ನಿಜಗುಣ ಶಿವಗಳ ಹೇಳಿದರು. ಬಸವಣ್ಣವರು ಕೂಡ 12ನೇ ಶತಮಾನದೊಳಗೆ ಕಲ್ಯಾಣ ಮಂಟಪದೊಳಗೆ ಅಲ್ಲಂಪ್ರಭುಗಳ ಒಂದು ಮಾತು ಹೇಳಿದ್ದಾರೆ. ಏನಂತ, ಬ ಎಂಬಲ್ಲಿ ಎನ್ನ ಭವ ಹರಿಯಿತ್ತು ನೋಡ, ಸ ಎಂಬಲ್ಲಿ ಸರ್ವಜ್ಞನಾದೆನು ನೋಡ, ವ ಎಂಬಲ್ಲಿ ವಚಿಸಿದೊಡೆ ಚೈತನ್ಯಾತ್ಮಕನಾದೆನು ನೋಡ, ಇಂತಿ ಬಸವ ಅಕ್ಷರವನ್ನೇ ಸರ್ವಾಂಗದಲ್ಲಿ ತೊಲಗಿ ನಾನು ನೀನು ಬಸವ ಬಸವ ಎನ್ನುತ್ತಿದೆ ಅಯ್ಯ ಎನ್ನುತ್ತಿರ್ಪದಯ್ಯ ಅಂತ ಅಲ್ಲಂಪ್ರಭುಗಳು ಹೇಳಿದರು. ಆ ನಾಮಸ್ಮರಣೆ ಒಳಗೆ ಇಷ್ಟ ಶಕ್ತಿ ಐತಿಲ್ಲ. ಆ ನಾಮಸ್ಮರಣೆ ಯಾರ ಕೂತಾಗ ನಿತ್ತಾಗ ದಂಧೆ ಮಾಡ್ಕೋತ ಚಾಲ್ತಾ ಬೋಲ್ತಾ ದಂಧ ಕರ್ತಾ ಆ ನಾಮಸ್ಮರಣೆ ಯಾರು ಮಾಡ್ತಾರಲ್ಲ ಅದಕ್ಕೆ ಅಲ್ಲಂಪ್ರಭುಗಳು ಹೇಳ್ರಿ, ಬ ಎಂಬಲ್ಲಿ ಎನ್ನ ಭವ ಹರಿತು. ಬ ಅನ್ನುವಂಥ ಶಬ್ದದ ಒಳಗ ಈ ಭವಬಂಧನಗಳ ನಾಶ ಆಗ್ತೈತಿ, ಈ ಹುಟ್ಟು ಸಾವುಗಳ ನಾಶ ಆಗ್ತೈತಿ. ಒಂದ ಅಕ್ಷರದೊಳಗೆ ಅಷ್ಟು ಶಕ್ತಿ ಐತೈತಿ. ಸ ಎಂಬಲ್ಲಿ ಸರ್ವಜ್ಞನಾದೇನು. ಸ ಅನ್ನುವಂಥ ಶಬ್ದದೊಳಗ ಎಲ್ಲವನ್ನ ಅರಿಯಂಥ ಶಕ್ತಿ ಆ ಸದೊಳಗೈತಿ. ವ ಎಂಬಲ್ಲಿ ವಚಿಸಿದೊಡೆ ಚೈತನ್ಯಾತ್ಮಕನಾದೇನು. ನಾನೇ ನೀನು ನೀನೇ ನಾನು ಅನ್ನುವಂಥ ಆ ಪರಮಾತ್ಮನನ್ನ ನಾಮಸ್ಮರಣೆ ಮಾಡುವುದರಿಂದ ಅಂಥ ಭಾವ ಉತ್ಪತ್ತಿ ಆಗ್ತೈತೆ. ಇಂತಿ ಬಸವ ಅಕ್ಷರವನ್ನೇ, ಆ ಓಂ ನಮಃ ಶಿವಾಯ ಇರಲಿ, ಬಸವ ಬಸವ ಅನ್ನುವಂಥ ಅಕ್ಷರ ಇರಲಿ, ಈ ಶರೀರದಿಂದ, ಈ ಶರೀರದೊಳಗೆ ಅಂತಃಕರಣದಿಂದ ಯಾರ ಜಪಗಳನ್ನು ಮಾಡ್ತಾರೆ,
ಅಲ್ಲಿ ಏನು ಭಾವ ಆಗ್ತೈತಪ್ಪ ಅಂತಂದ್ರ ಅಂಥ ಸದ್ಗುರುಗಳ ಸ್ವರೂಪ, ಅಂಥ ಸದ್ಗುರುಗಳ ರೂಪ, ಆ ಪರಮಾತ್ಮನ ಸ್ವರೂಪ ಎಲ್ಲ ಕಾಣಿ ಎಲ್ಲವನ್ನ ಅರಿಯಂಥ ಶಕ್ತಿ ಆ ಮಹಾಮಂತ್ರದೊಳಗ ಐತಿ ಅನ್ನುವಂಥ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಇನ್ನ ಇಲ್ಲಿ ಒಬ್ಬರ ಬೇಡ ಏನು ಮಾಡ್ತಿದ್ದಪ್ಪ ಅಂತಂದ್ರ ಅವನ ಕಾಯಕ್ಕೇನಪ್ಪ ಅಂದ್ರೆ ಬ್ಯಾಟಿ ಹಿಡಿದ ಕಸಿಂದ ಹೊಟ್ಟಿ ತುಂಬಿಕೊಳ್ಳೋದು ಅವಂದ ಇದಿತ್ತು, ಕಾಯಕ್ಕಿತ್ತ. ಆ ಹೊಟ್ಟಿ ತುಂಬ್ಕೊಂಡ ಇದನ್ನು ಮಾಡೋದ್ರದಿಂದ ಅವೇನು ಮಾಡ್ತಿದ್ದಪ್ಪ, ದಿನನಿತ್ಯ ಬೇಟೆ ಆಡ್ಲಕ್ಕೆ ಹೋಗ್ತಿದ್ದ. ಬೇಟೆ ಆಡಿ ಕಸಿಂದ ಅದನ್ನು ತೊಗೊಂಡು ಬಂದ ಹೆಂಡ್ರ ಮಕ್ಕಳ ಊಟ ಮಾಡ್ತಿದ್ರು. ಒಂದು ದಿವಸ ಏನಾಯ್ತಪ್ಪ ಅಂತಂದ್ರೆ ಅಡಿವೇಳಗೆ ಹೋದಾಗ ಅವನು ಛತ್ತನಕ ಗುದುಮುರಿ ಹಾಕಿನೂ ಬೇಟೆ ಸಿಗಲಿಲ್ಲ. ಏನ ಮಾಡಿ ನನ್ನ ಹೆಂಡ್ರ ಮಕ್ಕಳ ಉಪವಾಸದಾರು, ನಾ ಏನ ಮಾಡಿ ಇವತ್ತು ತರಬೇಕಂತ ಬೇಕಾದಷ್ಟು ಗುದುಮುರಿ ಹಾಕಿದ, ಅದ ಸಿಗಲಿಲ್ಲ, ಸಾಧ್ಯ ಆಗಲಿಲ್ಲ. ಸಾಧ್ಯ ಆಗಲ್ಲಾಗ ನಾ ಏನು ಮಾಡಿದಪ್ಪ ಅಂತಂದ್ರೆ ಹೊತ್ತು ಮಣಿಗಿರೆ ಸಿಗ್ತೈತೆ ಅನ್ನತ್ತ ಗುದುಮುರಿ ಹಾಕಿದ. ಅಲ್ಲಿ ಕೆರಿ ದಂಡಿತ್ತು, ಆ ಕೆರಿ ದಂಡಿ ಒಳಗರೆ ನೀರಿಗೆ ಅವು ಚಿಗರಿಗಳು ಅದು ಬರ್ತಾವ, ಬೇಟೆ ಆಡಿ ತೊಗೊಂಡು ಬರ್ಬೇಕಂತಂದ ಅವನ ಮನಸ್ಸಿತ್ತು. ಅವ ಚಿಗರಿ ಆ ಕೆರಿ ದಂಡಿಗೆ ಬಂದ. ಬರೋದ್ರಾಗನ ಆ ಯಾವ ಚಿಗರಿ ಬರ್ತಾವನ್ನತ್ತ ನೋಡ್ಕೋತ ನಿಂತಿದ್ದ. ಅಂಕ ಒಟ್ಟಿಗೆ ಹುಲಿ ಮತ್ತು ಶಿವ ಗರ್ಜನೆ ಆಗೋಣ. ಇನ್ನು ಇವು ನನ್ನ ತಿತ್ತವ್ ಬಾ ಅಥವಾ ನನಗೆ ಏನೋ ಆಗ್ತೈತಿ ಬಾ ಅಂತಂದ ಅವ ಏನು ಮಾಡಿದಪ್ಪ ಅಂತಂದ್ರ ಒಂದು ಗಿಡದ ಒಳಗೆ ಏರಿ ಮ್ಯಾಲೆ ಹೋಗಿ ಕುಂಡಿರ್ತಾನ. ಆ ಮ್ಯಾಲೆ ಹೋಗಿ ಕುಂಡಿರ್ತಾನ. ಆ ತನ್ನ ಪ್ರಾಣ ರಕ್ಷಣೆಗಾಗಿ ಅವ ಮ್ಯಾಲೆ ಹೋಗಿ ಕೂತ. ಅಲ್ಲಿ ಕೆರಿ ದಂಡಿ ಯಾವ್ರೇ ಪ್ರಾಣಿ ಬರ್ತಾವನ್ನತ್ತ ಅವ್ನು ನೋಡ್ಕೋತ ಕೂತಿದ್ದ. ನೋಡ್ಕೋತ ಕುಂಡ್ರ ಯಾವ ಗಿಡದಾಗ ಹೋಗಿ ಕೂತಿದ್ದಪ್ಪ ಅಂತಂದ್ರ ಆ ಪತ್ರಿ ಗಿಡದ ಒಳಗೆ ಹೋಗಿ ಮ್ಯಾಲೆ ಏರಿ ಕೂತಿದ್ದ. ಅದರ ತೆಳಗ ಶಿವಲಿಂಗ ಇತ್ತು. ಆ ಶಿವಲಿಂಗ ಇರೋದ್ರಿಂದ ಅವ ಏನು ಮಾಡ್ತಿದ್ದಪ್ಪ ಅಂತಂದ್ರೆ ಯಾವ್ರೇ ಪ್ರಾಣಿ ಬಂದವನತ್ತಂದ ನೋಡೋದ್ರ ಸಲುವಾಗಿ ಒಂದೊಂದ ಆ ಪತ್ರಿಯನ್ನು ಹರಿದರ್ದ ಬಿಡ್ತಿದ್ದ. ತೆಳಗೆ ಬಿಡುವ ಹೊತ್ತಿಗೆ ಆ ಶಿವಲಿಂಗದ ಮೇಲೆ ಒಂದೊಂದು ಪತ್ರಿ ಬೀಳಾಕ್ ಚಾಲೋದು. ಎಂಟಾದರೂ ಅಲ್ಲಿ ಯಾವ ನೀರು ಕುಡಿಯಾಕ ಪ್ರಾಣಿ ಬರಲಿಲ್ಲ. ಇವ ಅಲ್ಲೇ ಕೂತ ಶಿವ ಕರಡಿ ಗದರ್ಸ್ಲಾಕತ್ತು. ಅದರ ಅಂಜಿಕೆಗಾಗಿ ಅವ ಏನು ಮಾಡಕತ್ತಪ್ಪ ಅಂತಂದ್ರ ಆ ಶಿವನಾಮ ಸ್ಮರಣೆಯನ್ನ ಅನ್ನೋದು ತನಕ ಹೋಗುವಂತ ಟೈಮ ಅನ್ನೋದು ಒಂದೊಂದು ಪತ್ರಿಯನ್ನು ಹರಿದರ್ದು ಕೆಳಗೆ ಬಿಡುದು. ಯಾಕೆ ಮಾಡ್ತಿದ್ದಪ್ಪ ಅಂತಂದ್ರ ಆ ನೀತಿ ಬಂದ ನಾ ಎಲ್ಲ ಕೆಳಗಿಳಿ ಬಿದ್ದೀನಿ ತಂದ ಕಸಿಂದ ಒಂದು ಪತ್ರಿ ಹರ್ಯಾವ ತೆಳಗೆ ಬಿಡವ, ಒಂದು ಪತ್ರಿ ಹರ್ಯಾವ ಅದ ನೀತಿ ಹೆಚ್ಚು ನಾ ತೆಳಗೆ ಬೀಳಬಾರ್ದತ್ತ ಭಾವನೆ ಇಟ್ಕೊಂಡು ನಾವು ಪತ್ರಿ ಹರಿದರ್ ತೆಳಗೆ ಹೋಗಿಲಕತ್ತ. ಆ ಪತ್ರಿ ಗಿಡದ ಒಳಗೆ ಒಂದು ವೈಶಿಷ್ಟ್ಯ ಐತಿ. ಏನೈತಪ್ಪ ಅಂತಂದ್ರ ಆ ಪತ್ರಿ ಗಿಡದ ಬಡ್ಡಾಗ ಯಾರು ಕೂತು ನಾಮಸ್ಮರಣೆ ಮಾಡ್ತಾರ ಅಲ್ಲಿ ಏಕಾಗ್ರತ ಆಗುವಂತ ಶಕ್ತಿ ಐತಿ. ಆ ಪತ್ರಿ ಗಿಡದ ಒಳಗ ಎಂತ ಶಿವನನ್ನ ಗಿಡ ಅನ್ನಕ್ಕೇನು ಅಡ್ಡಿಲ್ಲ, ಏಕಾಗ್ರತೆ ಹುಡ್ತೈತಿ, ಆಕ್ಸಿಜನ್ ಕೊಡ್ತೈತಿ. ಎಂಥ ರೋಗಿ ಇದ್ರೂ ಕೂಡ ಆ ರೋಗವನ್ನು ಪರಿಹಾರ ಮಾಡುವಂತ ಶಕ್ತಿ ಆ ಪತ್ರಿ ಗಿಡದ ಒಳಗೈತಿ. ಆ ಪತ್ರಿ ವಾಸ ಕುಡಿದ್ರಿಂದ ಅವಂಗ ಏಕಾಗ್ರತೆ ಹೊಂಟ್ಲಾಕಾಯ್ತು, ಅವಂಗ ಆನಂದ ಹುಟ್ಲಾಕಾಯ್ತು. ಹಂಗ ಆ ಪತ್ರಿಗಳನ್ನ ಅನ್ಕೋತ ಪತ್ರಿ ಹರಿದು ಒಗಿಲಾಕತ್ತ, ಶಿವಲಿಂಗದ ಮೇಲೆ ಬೀಳಾಕಾಯ್ತು. ಏಕಾಗ್ರತದಿಂದ ಆ ನಾಮಸ್ಮರಣೆ ಮಾಡ್ಲಾಕತ್ತ. ಹಂಗ ಹೊತ್ತು ಹೊಂಟ್ಲಾಕ ಚಾಲು ಆಯ್ತು. 5ಕ್ಕ ಅವನ ಭಕ್ತಿಗೆ ಮೆಚ್ಚಿ ಅವ ಶಿವ ಇದ್ದವ ಎದ್ದ ಕಿಸಿನ ತೆಳಗ ಶಿವ ಪಾರ್ವತಿ ಇಬ್ಬರು ಕೂಡಿ ಕಿಸಿಂದ ಬಂದ. ಏ ಭಕ್ತ, ನಿನ್ನ ಭಕ್ತಿಗೆ ನಾವು ಒಲತೀನಿ, ನೀ ಬಂದ ಕಸಿಂದ ನೀ ಬಾ ತೆಳಗಿಳ್ದ, ನಿನಗೆ ಏನು ಬೇಡ್ತಿ ಬೇಡಪ್ಪ, ನಿನಗ ವರ ಕೊಡ್ತೀನಂದ. ಇವಂದ ಎಂದೂ ಶಿವನು ನೋಡಿಲ್ಲ, ಎಂದು ಇದನ್ನ ನನಗೆ ನಾಮಸ್ಮರಣೆಗೆ ಗೊತ್ತಿಲ್ಲ, ನೀವು ಯಾರದರಿ ಮೊದಲು ಹೇಳ್ರಿ ಅಂದವು. ಇಲ್ಲ, ಈ ಸೃಷ್ಟಿಕರ್ತ ಪರಮಾತ್ಮ ನಾನು ಅದನು, ನಿನಗೇನು ಬೇಕಾದದ್ದು ಇಚ್ಛಾ ಇದ್ದದ್ದು ಕೊಡ್ತನು, ಇಳಿದು ಬಾ, ನಿನಗೇನು ಬೇಡ್ತಿ ಬೇಡಂದ. ಅವಾಗ ಅವ ಇಳಿದು ಬಂದ ಕಸಿಂದ ಕಾಲಿಗೆ ಬಿದ್ದ ಕಸಿಂದ ಏನು ಕೇಳಿದಪ್ಪ ಅಂತಂದ್ರ, ಸೂರ್ಯಚಂದ್ರ ಇರುವವರೆಗೆ ನನ್ನ ಹೆಸರು ಉಳಿಬೇಕು ಮತ್ತು ನನಗೆ ಮೋಕ್ಷ ಪದವಿ ಕೊಡಬೇಕು, ನನ್ನನ್ನು ಕೈಲಾಸಕ್ಕೆ ನಿನ್ನ ಸಂಗಾಟ ಒಯ್ಯತ್ತಂದ ಕಸಿಂದ ಹೇಳಿ ಕಸಿಂದ ಆಶೀರ್ವಾದ ತೊಗೊಂಡ. ಅದು ಇನ್ನು ಯಾವಾಗ ತ್ರೇತಾಯುಗದ ಒಳಗೆ ಆದಂಥ
ಮಾತ ಇನ್ನೂವರೆಗೆ ಆ ಹೆಸರು ಉಳಿದೈತೆ ಅವಂದ. ಅಂಥ ಮಹಾಮಂತ್ರವನ್ನು ಪಠಣ ಮಾಡುವುದರಿಂದ ನೀ ತಿಳಿದರೆ ಅನ್ನು ತಿಳಿಲಾರದರೆ ಅನ್ನು ಹ್ಯಾಂಗತಿ ಅನ್ನ ಕಾಯ ವಾಚ ಮನಸ್ಸ ಅಂತಃಕರಣದಿಂದ ನೀ ಪಠಣ ಮಾಡಿದೆ ಅಂದ್ರೆ ನೀ ಬೇಡಿದ ಕೊಡುವಂಥ ಶಕ್ತಿ ಆ ಮಹಾಮಂತ್ರದೊಳಗೈತಿ. ಇದನ್ನೆಲ್ಲ ವಿವರವಾಗಿ ಭೀಮಣ್ಣ ಶಾಸ್ತ್ರಿ ಹೇಳ್ಯಾರ. ಅವ್ರು ಹೇಳಿದ ಬಳಕ ನಮಗೆ ಹೆಂಗೆ ಹೇಳಕ್ಕೆ ಬರ್ತೈತಿ? ಹೇಳಕ್ಕೆ ಬರಂಗಿಲ್ಲ. ಎಷ್ಟು ತಿಳಿದೈತಿ ಅದರಾಗಿಂದ ಒಂದು ಶಬ್ದ ತೆಗೆದು ನಾ ಹೇಳಿನತ್ತಂದು ಹೇಳಿ ಈ ಎರಡು ಮಾತ ನಿಮ್ಮೆಲ್ಲರ ಪಾದಕ್ಕಿಡ್ತಾನಂತ ಹೇಳಿ